ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ಗೆ ಸ್ವಾಗತ. ಬೆಂಗಳೂರಲ್ಲಿ ಸರಿಯಾದ ವಿಳಾಸ ಇದ್ರೂ ಕೂಡ ಮನೆ ಹುಡುಕೋದು ಕಷ್ಟ. ಇನ್ನು ಒಂದೇ ಬೀದಿಗೆ ಎರಡೆರಡು ವಿಳಾಸ ಇದ್ರೆ ಹುಡುಕೋದಕ್ಕೆ ಆಗುತ್ತಾ ಹೇಳಿ? ಅಂಥದ್ದೊಂದು ಬಡಾವಣೆ ನಗರದಲ್ಲಿದೆ. ಅದೇ ರಾಜಗೋಪಾಲ್ ನಗರದ ದೊಡ್ಡಣ್ಣ ಕೈಗಾರಿಕಾ ಪ್ರದೇಶ. ಇಲ್ಲಿನ ರಸ್ತೆಗಳಿಗೆ ಎರಡೆರಡು ವಿಳಾಸ ಇದ್ದು ನಿವಾಸಿಗಳು ತಮ್ಮ ನಿವಾಸಗಳ ವಿಳಾಸ ಗೊತ್ತಾಗದೆ ಪರದಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ರಾಜಗೋಪಾಲ್ ನಗರದ ದೊಡ್ಡಣ್ಣ ಕೈಗಾರಿಕಾ ಪ್ರದೇಶ. ನಿಮ್ಮ ಬಳಿ ಸರಿಯಾದ ವಿಳಾಸವಿದ್ರೂ ಕೂಡ ಇಲ್ಲಿ ಅಡ್ರೆಸ್ ಹುಡುಕೋಕೆ ಸಾಧ್ಯನೇ ಇಲ್ಲ. ಅದ್ಯಾಕೆ ಅಂತೀರಾ? ಇಲ್ಲಿ ನೋಡಿ, ಇದು 9ನೇ ಅಡ್ಡ ರಸ್ತೆ ಅಂತ ಬರ್ದಿರೋ ಬೋರ್ಡ್. ಆದ್ರೆ ಇದೇ ರಸ್ತೆಯಲ್ಲಿ ಮುಂದೆ ಸಾಗಿ ತುದಿಯಲ್ಲಿರೋ ಬೋರ್ಡ್ ನೋಡಿ, ಅಲ್ಲಿ 12ನೇ ಅಡ್ಡ ರಸ್ತೆ ಅಂತ ಬರ್ತಿದೆ. ಇನ್ನು ಈ ಬೋರ್ಡ್ ನೋಡಿ, 8ನೇ ಅಡ್ಡ ರಸ್ತೆ ಅಂತ ಬರ್ತಿದೆ. ಆದ್ರೆ ಇಲ್ಲೇ ಇರೋ ಮತ್ತೊಂದು ಹಳೆಯ ಬೋರ್ಡ್ ಪ್ರಕಾರ ಇದು 6ನೇ ಅಡ್ಡ ರಸ್ತೆ. ವಿಳಾಸ ಹುಡುಕೋರು ತಲೆ ಕೆರೆದುಕೊಳ್ಳದೆ ಬೇರೆ ದಾರಿಯೇ ಇಲ್ಲ. ಸೇಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಮತ್ತು ಏನಿದೆ ಸೆಂಟ್ರಲ್ ಎಕ್ಸೈಸ್ ಪ್ರತಿಯೊಂದು ಸ್ಟ್ರೀಟ್ ನಂಬರ್ಗಳಲ್ಲಿ ಇದೆ. ಈಗ ಈ ಸ್ಟ್ರೀಟ್ ನಂಬರ್ನ ನಾವು ಎಲ್ಲೆಲ್ಲಿ ಹೋಗಿ ಚೇಂಜ್ ಮಾಡಬೇಕು, ಯಾರ ಹತ್ರ ಹೋಗ್ಬೇಕು, ನಮಗೆಲ್ಲ ಟೋಟ್ಲಿ ಕನ್ಫ್ಯೂಸ್ ಆಗಿದೆ. ಇನ್ನೊಂದು ವಿಶೇಷ ಏನಂದರೆ ಇದರಲ್ಲಿ ನಮ್ಗೆ ಹಳೆ ನಂಬರ್ನೂ ಕೊಟ್ಟಿಲ್ಲ. ಒಂದು ಕಡೆ 9, ಇನ್ನೊಂದು ಕಡೆ 12. ಯಾಕೆಂದರೆ ಆ ಟ್ರಾನ್ಸ್ಪೋರ್ಟ್ ಅವ್ರು ಬಂದವರಿಗೆ ಅಥವಾ ಒಂದು ಕೊರಿಯರ್ ಬರಲಿ ಅಥವಾ ಯಾರೋ ಒಂದು ವಿಸಿಟರ್ಸ್ ಬರಲಿ, ಯಾರೋ ಒಂದು ಸಪ್ಲೈಯರ್ ಬರಲಿ, ಎಲ್ರಿಗೂ ಅದು ಕನ್ಫ್ಯೂಷನ್ ಆಗ್ತಿದೆ. ಅವ್ರು ಫೋನ್ ಮಾಡ್ತಾರೆ, ನಾವು 12ನೇ ಕ್ರಾಸಲ್ಲಿದೆ ಅಂತಾರೆ. 12ನೇ ಕ್ರಾಸಲ್ಲಿ ಹೋಗುವಾಗ ಇನ್ನೊಂದು ಕಡೆ ಇರ್ತಾರೆ ಅವರು, 12ನೇ ಕ್ರಾಸೇ ಇರಲ್ಲ. ಆ ರೀತಿ ಒಂದು ಕನ್ಫ್ಯೂಷನ್ ತುಂಬ ಜನರಿಗೆ ಆಗ್ತಿದೆ. ಈ ಗೊಂದಲಗಳ ಮೂಲ ಬಿಬಿಎಂಪಿ ಅಧಿಕಾರಿಗಳು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಅವಧಿಯಲ್ಲಿದ್ದ ವಿಳಾಸಗಳನ್ನ ತೆಗೆದು ಹೊಸ ವಿಳಾಸಗಳ ಬೋರ್ಡ್ಗಳನ್ನ ಹಾಕಿದ್ದಾರೆ. ಆದರೆ ಹಳೆಯ ಬೋರ್ಡ್ಗಳನ್ನ ತೆಗೆಯದೆ ಹಾಗೆ ಬಿಟ್ಟದ್ದು ಎಡವಟ್ಟು ಮಾಡಿದೆ. ಈಗ ಆ್ಯಕ್ಚುಲಿ ಡಾಕ್ಯುಮೆಂಟ್ಸಲ್ಲೂ ನಾವು 6th ಕ್ರಾಸ್ ಅಂತ ರಿಜಿಸ್ಟರ್ ಮಾಡಿದ್ದೀವಿ. ಈವನ್ ಇಫ್ ಫ್ರೆಂಡ್ಸೇ ಆಗಲಿ ರಿಲೇಟಿವ್ಸೇ ಆಗಲಿ ಯಾರೇ ಗೆಸ್ಟ್ ಬರಬೇಕಾದ್ರೂ ನಾವು 6th ಕ್ರಾಸ್ ಅಂತಲೇ ಮೊದಲೆಲ್ಲ ಹೇಳಿರೋದು. ಈಗ 8th ಕ್ರಾಸ್ ಅಂತ ಹಾಕಿದರೆ ಕನ್ಫ್ಯೂಷನ್. ಇವಾಗ ಯಾವ 6th ಕ್ರಾಸ್ ಅಂತ ಕೊಡಬೇಕು, 8th ಕ್ರಾಸ್ ಅಂತ ಕೊಡಬೇಕು. ಜನರ ಸರ್ಕಾರಿ ದಾಖಲೆಗಳಲ್ಲಿ ಹಳೆಯ ವಿಳಾಸವಿದೆ. ಆದರೆ ಬೀದಿಗಳಿಗೆ ಹೊಸ ವಿಳಾಸ ಬಂದ ಮೇಲೆ ದಾಖಲೆಗಳಲ್ಲೂ ವಿಳಾಸ ಬದಲಾವಣೆ ಮಾಡಲೇಬೇಕಲ್ಲ. ಆದರೆ ಜನಕ್ಕೆ ಯಾವುದು ನಿಜವಾದ ವಿಳಾಸ ಅನ್ನೋದೇ ಗೊತ್ತಾಗದೆ ವಿಳಾಸ ಬದಲಾವಣೆ ಕೆಲಸಕ್ಕೆ ಕೈ ಹಾಕೇ ಇಲ್ಲ. ಈ ಎಡವಟ್ಟನ್ನ ಪಾಲಿಕೆ ಸರಿ ಮಾಡುತ್ತಾ? ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಈಗ ಸಿಟಿ ರೌಂಡ್ಸ್. ಹೊಸಕೋಟೆ ಪಟ್ಟಣದ ಐಬಿ ಸರ್ಕಲ್ನಲ್ಲಿ ಕಾರು ಲಾರಿ ನಡುವೆ ಡಿಕ್ಕಿ. ಘಟನೆಯಲ್ಲಿ ಆಂಧ್ರ ಮೂಲದ ಮಿಸ್ಟಾ ಉದ್ದೀನ್ ಸುಲೈಮಾನ್ ಸ್ಥಳದಲ್ಲೇ ಸಾವು. ಪ್ರಮೋದ್ ಎಂಬಾತನಿಗೆ ಗಾಯ, ಆಸ್ಪತ್ರೆಗೆ ದಾಖಲು. ಕ್ಲೆಸೆಂಟ್ ಶಾಲೆಗೆ ಸೇರಿದ ಮೈದಾನ ಜಾಗ ಒತ್ತುವರಿಗೆ ಹುನ್ನಾರ ಆರೋಪ. ಸಿವಿ ರಾಮನಗರ ಬಿಜೆಪಿ ಶಾಸಕ ರಘು ವಿರುದ್ಧ ಪೊಲೀಸರಿಗೆ ದೂರು. ಆರೋಪ ನಿರಾಕರಿಸಿದ ಶಾಸಕ ರಘು. ಸುವರ್ಣ ನ್ಯೂಸ್ ಹಾಗೂ ಬಿಗ್ ಎಫ್ಎಂ ಸಹಯೋಗದಲ್ಲಿ ಎದ್ದೇಳು ಬೆಂಗಳೂರು ಅಭಿಯಾನ. ಕೆಆರ್ ನಾರಾಯಣಪುರಂ ರಸ್ತೆ ಗುಂಡಿ ಮುಚ್ಚಿದ ಆರ್ಜೆಗಳಾದ ಶ್ರುತಿ, ಹರ್ಷ, ಸ್ಥಳೀಯ ಕಾರ್ಪೊರೇಟರ್ ಎಸ್ಎಸ್ ಪ್ರಸಾದ್ ಸಾಥ್. ಕೆಎಂಎಫ್ನಿಂದ ಹಾಲಿನ ಪುಟ್ಟ ಪ್ಯಾಕೆಟ್ ಬಿಡುಗಡೆ. ಕೇವಲ 4 ರೂಪಾಯಿಗೆ 100 ml ಗುಡ್ ಲೈಫ್ ಟೆಟ್ರಾ ಪ್ಯಾಕ್ನಲ್ಲಿ ಲಭ್ಯ. ಈ ಪುಟ್ಟ ಟೆಟ್ರಾ ಪ್ಯಾಕೆಟ್ ಹಾಲನ್ನ 3 ತಿಂಗಳ ಕಾಲ ಸಂರಕ್ಷಿಸಿಡಬಹುದೆಂಬುದು ವಿಶೇಷ. ಸ್ವಾಮಿ ವಿವೇಕಾನಂದರ 150ನೇ ಜಯಂತಿ ಅಂಗವಾಗಿ ನಡೀತಾ ಇರೋ ಯುವ ಜಾಗೃತಿ ಜಾತ್ರೆಗೆ ಆನೇಕಲ್ನಲ್ಲಿ ಅದ್ದೂರಿ ಸ್ವಾಗತ. ಯುವಕರಿಂದ ಮೆರವಣಿಗೆ, ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡ ಜನಸಾಗರ. ಗಣರಾಜ್ಯೋತ್ಸವ ಆಚರಣೆಗೆ ಬೆಂಗಳೂರು ಸರ್ವ ರೀತಿಯಲ್ಲೂ ಸಿದ್ಧಗೊಳ್ಳುತ್ತಿದೆ. ಕಳೆದ 2 ದಿನಗಳಿಂದಲೇ ನಗರದ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ತಾಲೀಮು ಭರ್ಜರಿಯಾಗಿ ನಡೆಯುತ್ತಿದೆ. ಜೊತೆಗೆ ಖಾಕಿ ಕಟ್ಟೆಚ್ಚರವೂ ಜೋರಾಗಿದೆ. 62ನೇ ಗಣರಾಜ್ಯೋತ್ಸವಕ್ಕಾಗಿ ಉದ್ಯಾನ ನಗರಿ ಬೆಂಗಳೂರು ಸಕಲ ರೀತಿಯಲ್ಲೂ ಸಜ್ಜಾಗ್ತಿದೆ. ಗಣರಾಜ್ಯೋತ್ಸವ ದಿನವಾದ ಜನವರಿ 26ರಂದು ನಗರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಇಲಾಖೆ ಸಕಲ ಮುನ್ನೆಚ್ಚರಿಕೆ ಕೈಗೊಂಡಿದೆ.
ಈ ಹಿನ್ನೆಲೆಯಲ್ಲಿ ಸಮಾರಂಭ ನಡೆಯುವ ಮಾಣಿಕ್ ಷಾ ಪೆರೇಡ್ನಲ್ಲಿ ಭದ್ರತೆ ಬಿಗಿಗೊಳಿಸಲಾಗಿದೆ. ಮಾಣಿಕ್ ಷಾ ಭದ್ರತೆಗಾಗಿ 33 ಸಿಸಿಟಿವಿ ಅಳವಡಿಸಲಾಗಿದೆ. 1500 ಪೊಲೀಸ್ ಸಿಬ್ಬಂದಿ ನಿಯೋಜಿಸಲಾಗಿದೆ. ಅವಘಡ ಸಂಭವಿಸಿದರೆ ತುರ್ತು ಸೇವೆಗಾಗಿ 20 ಆಂಬ್ಯುಲೆನ್ಸ್ ಜೊತೆಗೆ 50 ವೈದ್ಯರು ಸೇರಿ ಒಟ್ಟು 320 ವೈದ್ಯಕೀಯ ಸಿಬ್ಬಂದಿ ಇರ್ತಾರೆ. ನಗರದ 25 ಆಸ್ಪತ್ರೆಗಳಲ್ಲಿ ಚಿಕಿತ್ಸೆಗೆ ವ್ಯವಸ್ಥೆ ಮಾಡಲಾಗಿದೆ. ಇದಲ್ಲದೆ 3 ಅಗ್ನಿಶಾಮಕ ವಾಹನಗಳನ್ನು ನಿಯೋಜನೆ ಮಾಡಲಾಗಿದೆ. ಸುಮಾರು 10,000 ಆಸನಗಳನ್ನು ಒದಗಿಸಲಾಗಿದ್ದು ವಿಐಪಿ, ವಿವಿಐಪಿಗಳ ವಾಹನಗಳಿಗೆ ಮಾತ್ರ ಮೈದಾನದೊಳಗೆ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಾಗಿದೆ. ಈ ಪೆರೇಡ್ ಗ್ರೌಂಡ್ ಸುತ್ತ ಸಿಸಿಟಿವಿಯನ್ನು ಅಳವಡಿಸಲಾಗಿದೆ. ಅದರ ಯಾವ ವ್ಯಕ್ತಿ ಬಂದು ಹೋದರೂ ಅವರ ಛಾಯಾಚಿತ್ರ ಅದರಲ್ಲಿರ್ತದೆ. ಅವರ ನಡೆನುಡಿಗಳು, ಅವರು ಓಡಾಡಿದ್ದು ಎಲ್ಲ ಅದರಲ್ಲಿ ರೆಕಾರ್ಡ್ ಆಗ್ತಾ ಇದೆ. ಈ ಬಂದೋಬಸ್ತ್ಗೆ ಸುಮಾರು 1,500 ಜನ ಪೊಲೀಸರನ್ನು ನಾವು ನಿಯೋಜಿಸಿದ್ದೇವೆ. ಇದರಲ್ಲಿ 600 ಜನ ಅಧಿಕಾರಿ ವರ್ಗದವರು ಬರ್ತಾರೆ. 50 ತುಕಡಿಗಳು ಭಾಗವಹಿಸ್ತಿದೆ. ಪೊಲೀಸು, ಸ್ಕೌಟ್ಸು, ಗೈಡ್ಸು, NCC, ಸೇವಾದಳ ಮತ್ತು ಶಾಲೆಯ ಎಲ್ಲ ಮಕ್ಕಳು ಸೇರಿ 50 ತುಕಡಿ ಇದೆ. 1500 ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ. ಇನ್ನು ಪಥ ಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಒಟ್ಟು 3600 ಮಕ್ಕಳು ಭಾಗವಹಿಸಲಿದ್ದಾರೆ. ವಾಯುಪಡೆ ಹೆಲಿಕಾಪ್ಟರ್ನಿಂದ ಪುಷ್ಪವೃಷ್ಟಿ, ಭಾರತೀಯ ವಾಯುಪಡೆಯಿಂದ ಪ್ಯಾರಾಮೋಟಾರ್ ಗ್ಲೈಡಿಂಗ್, ಮರಾಠ ರೆಜಿಮೆಂಟ್ನಿಂದ ಮಲ್ಲಗಂಬ ಗಣರಾಜ್ಯೋತ್ಸವದ ವಿಶೇಷತೆಗಳು. ಈ ಎಲ್ಲವುಗಳ ಪೂರ್ವಭಾವಿ ತಾಲೀಮು 2 ದಿನಗಳಿಂದಲೇ ಭರ್ಜರಿಯಾಗಿ ನಡೀತಾ ಇದೆ. ಒಟ್ಟಾರೆ ಗಣರಾಜ್ಯೋತ್ಸವಕ್ಕಾಗಿ ನಗರದಲ್ಲಿ ಭರದ ಸಿದ್ಧತೆಗಳು ನಡೆದಿದ್ದು ಭಾರೀ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಮಸೂದ್, ಸುವರ್ಣ ನ್ಯೂಸ್ 24/7, ಬೆಂಗಳೂರು. ಕರ್ನಾಟಕದಲ್ಲಿ ಚಿನ್ನದ ದರ ಇವತ್ತು ಎಷ್ಟಿತ್ತು ಅಂತ ಬನ್ನಿ ನೋಡೋಣ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 25,720 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯಾಗಿದೆ. 24 ಕ್ಯಾರೆಟ್ನ 10 ಗ್ರಾಂ ಚಿನ್ನಕ್ಕೆ 28,500 ರೂಪಾಯಿ. ನೆನ್ನೆ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ನ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಇಳಿಕೆಯಾಗಿದೆ. ಬ್ರೇಕ್ನ ನಂತರ ಬೆಂಗಳೂರು ಫಸ್ಟ್ ಮುಂದುವರಿಯುತ್ತೆ.